ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗತಕಾಲದ ಬಗ್ಗೆ ಕೊರಗುವ ಬದಲು ನಾಳೆಯತ್ತ ಹೆಜ್ಜೆ ಹಾಕುವುದು ಹೊಳಿತು. ಹೌದಲ್ವಾ ಸ್ನೇಹಿತರೆ? ಹಿಂದೆ ಆಗಿರೋದು ಆಗೋಗಿದೆ, ಅದಕ್ಕೆ ನಾವೇನು ಮಾಡೋದಕ್ಕಾಗೋದಿಲ್ಲ ಅಲ್ವಾ? ಸೊ ಅದು ನಮ್ಮ ತಪ್ಪಿಂದ ಆಗ್ಬೋದು, ಅಥವಾ ನಮ್ಮ ಕೈ ಮೀರಿನೂ ಕೂಡ ಕೆಲವೊಮ್ಮೆ ಆಗೋಗುತ್ತೆ. ಅದಕ್ಕೆ ನಾವು ಅಯ್ಯೋ ಹಾಗಾಯ್ತಲ್ಲ, ನಾನು ಹೀಗೆ ಮಾಡಿಬಿಟ್ನಲ್ಲ, ಇದು ಆಯ್ತಲ್ಲ ಅಂತ ಕೊರಗ್ತಾ ಕೂತ್ರೆ ನಾವು ನಾಳೆ ಏನು ಆಗಬೇಕು ಅದು ಇನ್ನೂ ಕೂಡ ನಿಧಾನ ಆಗುತ್ತೆ. ಹಾಗೆ ಅದರಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ನಾನು ಹೇಳೋದೇನೆಂದರೆ, ಆಗೋಗಿರೋದು ಆಗಿದೆ, ಅದು ನಿಮ್ಮ ಕೈ ಮೀರಿ ಆಗಿರುತ್ತೋ ಅಥವಾ ಬೇಕಂತ ಮಾಡಿರ್ತೀರೋ ಅದು ಪ್ರಶ್ನೆ ಬರೋದಿಲ್ಲ. ಏನಾಗಿದೆ ಅದನ್ನು ಬಿಟ್ಬಿಡಿ. ಸೊ ಮುಂದೆ ಅದಕ್ಕೆ ಏನು ಮಾಡ್ಕೋಬೋದು, ಅದನ್ನ ಸರಿಪಡ್ಸೋಕ್ಕಾಗುತ್ತಾ? ಸರಿಪಡ್ಸೋಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡಿ, ತಪ್ಪೇನಿಲ್ಲ. ಆದರೆ ಅದು ನಿಮ್ಮ ಕಡೆಯಿಂದ ಸರಿಪಡಿಸೋಕೆ ಆಗೋದೇ ಇಲ್ಲ ಅಂತ ಅಂದಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ನಾಳೆ ಬರುವಂತಹ ದಿನಗಳನ್ನು ಯಾಕೆ ಕಳ್ಕೋಬೇಕು ಅಲ್ವಾ? ಸೊ ಹಾಗೆ ನಾಳೆ ನಾವು ಮಾಡಬೇಕಾದಂತಹ ತುಂಬ ಒಳ್ಳೆ ಕೆಲಸಗಳು ಕೂಡ ನಮಗೋಸ್ಕರ ಕಾಯ್ತಾ ಇರ್ಬೋದು, ಯಾರಿಗೆ ಗೊತ್ತು? ಸೊ ಈ ರೀತಿಯಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಹಳೇದೇನಾಗಿದೆ ಅದನ್ನು ಬಿಟ್ಬಿಡಿ. ಕೆಲವೊಮ್ಮೆ ನಾವು ಲೈಫಲ್ಲಿ ತುಂಬ ಈಸಿಯಾಗಿ ಹೇಳ್ಬೋದು ಹಳೇದನ್ನು ಮರೀರಿ ಅಂತ. ಅಫ್ಕೋರ್ಸ್ ಅದಷ್ಟು ಈಸಿ ಅಲ್ಲ ಅಂತಲೂ ಕೂಡ ಗೊತ್ತು. ಆದರೆ ಅದರಿಂದ ಹೊರಗಡೆ ಬರೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡಲೇಬೇಕಾಗುತ್ತೆ. ಸೊ ಪ್ರಯತ್ನ ಪಡದೆ ನಾವು ಅಲ್ಲೇ ಇದ್ದೀವಿ, ಅದೇ ಯೋಚನೆಯಲ್ಲಿ ಇದ್ದೀವಿ ಅಂದಾಗ ಅವಾಗ ಖಂಡಿತವಾಗ್ಲೂ ಅದು ನಮ್ಮ ತಪ್ಪಾಗುತ್ತೆ. ನೀವು ಬೇಗನೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗದೆ ಇರ್ಬೋದು, ಆದರೆ ಚಿಕ್ಕ ಪುಟ್ಟ ಪ್ರಯತ್ನಗಳನ್ನು ಮಾಡೋದನ್ನು ಮಾತ್ರ ಯಾವತ್ತೂ ನಿಲ್ಲಿಸಬಾರ್ದು. ಇಲ್ಲಾಂದರೆ ಮುಂದೆ ನಮ್ಮ ಮುಂದೆ ಬರುವಂತಹ ಎಷ್ಟೋ ಅವಕಾಶಗಳನ್ನು ನಾವು ನಮ್ಮಿಂದ ದೂರ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಸೊ ಎಲ್ಲರೂ ಕೂಡ ಅಷ್ಟೇ, ಸೊ ನೀನು ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಹಾಗೆ ಯಾಕೆ ಮಾಡಿದೆ, ಹೀಗೆ ಯಾಕೆ ಮಾಡಿದೆ ಅಂತ ಎಲ್ಲರೂ ಕೂಡ ನಿಮ್ಮನ್ನು ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಆದರೆ ನೀವು ಯಾವ ಪರಿಸ್ಥಿತಿಯಲ್ಲಿ ಇರ್ತೀರಾ, ನಿಮ್ಮ ಸಿಚುವೇಶನ್ ಏನಿದೆ, ನಿಮಗೆ ಎಷ್ಟು ಪ್ರಾಬ್ಲಮ್ಸ್ ಇದೆ ಅನ್ನೋದು ಇನ್ನೊಬ್ರು ಕಣ್ಣಿಗೆ ಕಾಣದೆ ಕೂಡ ಇರ್ಬೋದು. ಹಾಗಾಗಿ ಬೇರೆಯವರು ಕೊಡುವಂತಹ ಸಜೆಷನ್ ಎಲ್ಲದನ್ನು ಕೂಡ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅಂತಲೂ ಕೂಡ ಏನೂ ಇರೋದಿಲ್ಲ ಅಲ್ವಾ? ಸೊ ಯಾರು ಏನಾದರೂ ಹೇಳ್ಕೊಳ್ಳಿ, ನಿಮಗೆ ಅದನ್ನು ತಗೊಳ್ಳೋದಕ್ಕಾಗುತ್ತಾ ತಗೊಳ್ಳಿ, ಆಗಲ್ವಾ ತಲೆ ಕೆಡಿಸ್ಕೋಬೇಡಿ. ಸರಿ ಆಯಿತು ಓಕೆ ಅಂತ ಹೇಳಿ ಬಿಟ್ಬಿಡಿ. ಯಾಕಂದರೆ ಅವ್ರು ಹಾಗೆ ಹೇಳಿದ್ರಲ್ವ, ನನಗೆ ಯಾಕೆ ಹೀಗೆ ಹೇಳಿದರು, ಸೊ ನಾನು ಹಾಗೆ ಮಾಡ್ಬೋದಿತ್ತಲ್ವ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ನಿಮ್ಮ ಪರಿಸ್ಥಿತಿನೇ ಬೇರೆ ಇರುತ್ತೆ, ಅವ್ರ ಪರಿಸ್ಥಿತಿನೇ ಬೇರೆ ಇರುತ್ತೆ. ಈಗ ಪ್ರಾಬ್ಲಮ್ಸ್ ಒಂದೇ ಇರ್ಬೋದು, ಅವ್ರು ಹೇಳ್ಬೋದು ನನಗೆ ಈ ರೀತಿ ಪ್ರಾಬ್ಲಮ್ ಆದಾಗ ನಾನು ಹಾಗೆ ಮಾಡಿದ್ದೆ, ಸರಿ ಹೋಯಿತು, ನೀನು ಯಾಕೆ ಮಾಡಿಲ್ಲ ಅಂತ ಆ ರೀತಿ ಪ್ರಶ್ನೆ ಕೇಳಿದಾಗ ನಮಗೂ ಕೂಡ ಅನ್ನಿಸ್ಬೋದು ಅಯ್ಯೋ ಹೌದಲ್ವಾ ನಾನು ಯಾಕೆ ಮಾಡಲಿಲ್ಲ ಅಂತ ಹೇಳಿ. ಆದರೆ ಅವರ ಇರುವಂತಹ ಪರಿಸ್ಥಿತಿ ನಿಮಗೂ ಕೂಡ ಗೊತ್ತಿರೋದಿಲ್ಲ ಅಲ್ವಾ ಸ್ನೇಹಿತರೆ? ಹಾಗಾಗಿ ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.